ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇಷ್ಟೊತ್ತು ಎಲ್ಲ ಸೆಲೆಬ್ರಿಟಿಗಳು ಒಂದಷ್ಟು ಹೇಳಿದ್ರು. ಸಿನಿಮಾ ನೋಡಿ ಸಿನಿಮಾ ಏನಿತ್ತು, ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಹೇಳಿದ್ರು, ಕೆಂಪೇಗೌಡ ಇದುವರೆಗೂ ಬಾರಲ್ಲಿ, ಹೋಟ್ಲಲ್ಲಿ, ಪಾನಿಪುರಿ ಗಾಡಿಲಿ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು, ಡ್ರಾಮಾ ಮಾಡ್ಕೊಂಡು, ಸೀರಿಯಲ್ಲು, ಸಿನಿಮಾ ಮಾಡ್ಕೊಂಡು, ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ. ನಿಜವಾಗ್ಲೂ ನನ್ನ ಶ್ರಮ ನನಗೆ ಗೊತ್ತು. ಅಷ್ಟು ಕಷ್ಟಪಟ್ಕೊಂಡು ಕಲೆಗೆ ಬೆಲೆ ಕೊಟ್ಕೊಂಡು, ಕಲೆನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ನೀವು ಕೂಡ ನನ್ನ ಬೆಳೆಸಿದ್ದೀರಾ, ಅನ್ನ ಹಾಕಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ. ಹಾಗಂತ ಇವನು ಕಷ್ಟಪಟ್ಟವನೇ ಅಂತ ಸಿನಿಮಾ ನೋಡ್ಬೇಡಿ. ಸಿನಿಮಾನ ಒಂದು ಸಲ ಬಂದು ನೋಡಿ, ಖಂಡಿತವಾಗ್ಲೂ ನೀವೇ 10 ಜನಕ್ಕೆ ಹೇಳ್ತೀರಾ. ಯಾಕೆಂದ್ರೆ ನಾವು ಒಂದು ಫೈಟು, ಒಂದು ಸಾಂಗು ಆ ಥರ ಒಂದು ಇಟ್ಟಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಮೂವಿ ಮಾಡಿದೀವಿ, ಒಂದು ಒಳ್ಳೆ ಮೆಸೇಜ್ ಎಲ್ರಿಗೂ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ದೇವರಾಣೆಗೂ ಈ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನಾನು ಭರವಸೆ ಕೊಡ್ತೀನಿ. ಇವತ್ತೆಲ್ಲ ಸೆಲೆಬ್ರಿಟಿಗಳು ನೋಡಿದವರು ಎಲ್ಲರೂ ಹೇಳಿದ್ದಾರೆ, ಒಂದೊಳ್ಳೆ RR, ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಎಲ್ಲಾನು ಇದೆ ಈ ಸಿನಿಮಾದಲ್ಲಿ. ನಿಮ್ಗೆಲ್ಲಾನು ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ಪ್ರತಿಯೊಬ್ಬರನ್ನು ಬೆಳೆಸಿರೋದು ನೀವೇನೆ. ಯಾರೋ ಒಬ್ರು ಎಲ್ಲೋ ಇದ್ದಂತ ಬಸ್ ಕಂಡಕ್ಟರ್ ಮಗ ಯಶ್ ಅವ್ರು ಇವತ್ತು ರಾಕಿಂಗ್ ಸ್ಟಾರ್ ಆಗಿದ್ದಾರೆ, ದೊಡ್ಡ ಸ್ಟಾರ್ ಆಗಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅದು ಬೆಳೆಸಿದ್ ನೀವೇನೆ. ಆಮೇಲೆ ಒಬ್ರೆಲ್ಲೋ ಬಡ ಕುಟುಂಬದಲ್ಲಿ ಎಲ್ಲೋ ಯಾವುದೋ ಊರಲ್ಲಿ ಇದ್ದಂತ ಗಿಲ್ಲಿನ ಇವತ್ತು ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ದೀರಾ, ಅದು ನೀವೇನೆ. ಅದೇ ತರ ನಾನು ತುಂಬಾ ಕಷ್ಟಪಟ್ಟು ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಅದೇ ತರ ನನಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ದಯವಿಟ್ಟು 6th ಕಟ್ಲೆ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಒಬ್ಬ ಕಾಮಿಡಿಯನ್ನ ಹೀರೋ ಮಾಡೋದು ದೊಡ್ಡ ವಿಷಯ. ಆ ತಾಕತ್ ಬೇಕು. ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದು ಸಣ್ಣ ಸ್ಕೇಲಲ್ಲಿ ಶುರು ಮಾಡಿದ್ವಿ. ಇದು ತಗೊಳ್ತಾ ಹೋಯ್ತು. ತಬಲಾನಣಿಯವ್ರು ಬಂದ್ರು, ಹರ್ಷಿಕಾ ಪೂರ್ಣಚ್ ಅವ್ರು ಬಂದ್ರು, ಕರಿಸುಬ್ಬು ಅವ್ರು ಬಂದ್ರು, ಹರೀಶ್ ರಾಜ್ ಅವ್ರು ಬಂದ್ರು. ಆ ಕ್ಯಾರೆಕ್ಟರ್ ಒಬ್ಬೊಬ್ರನ್ನ ಏನ್ ಕೇಳ್ತೋ ಅದು ಹಂಗೆ ತಗೊಂಡೋದ್ವಿ. ಇದು ಕಟ್ಲೆಲ್ ನಾನು ಒಬ್ಬ ಹೀರೋ ಅಲ್ಲ, ಎಲ್ಲರೂ ಸೇರ್ಕೊಂಡು ಸಿನಿಮಾನ ತಗೊಂಡೋಗಿದ್ದಾರೆ. ಕಟ್ಲೆ ಸಿನಿಮಾನೇ ಹೀರೋ, ಕಟ್ಲೆ ಕಂಟೆಂಟೇ ಹೀರೋ. ಭರತಣ್ಣಗೆ ಅದ್ರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ದೊಡ್ಡ ಸಿನಿಮಾನ ನನಗೂ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಭರತಣ್ಣ, ಥ್ಯಾಂಕ್ ಯು ಸೊ ಮಚ್. ಇನ್ ಡೈರೆಕ್ಟರ್ ಶ್ರೀವಿದ್ ಅವರು ತುಂಬಾ ಒಳ್ಳೆ ಕತೆ ಮಾಡ್ಕೊಟ್ಟಿದ್ದಾರೆ. ಒಂದೊಂದು ಸೀನು ಎಲ್ಲರೂ ಎಮೋಷನ್, ಇಂಟ್ರೋಲ್ ಮೇಲಂತೂ ಒಂದು 20 ನಿಮಿಷ ಎಲ್ಲ ತುಂಬಾ ಸೆಂಟಿಮೆಂಟಲ್ ನಾನು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ರಿಗೂ ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ. ದಯವಿಟ್ಟು ಒಂದೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ನಮ್ಮ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಹಂಗೆ ತಗೊಂಡೋಗಿದ್ದಾರೆ ಸಿನಿಮಾನ. ನೀವೆಲ್ಲರೂ ದಯವಿಟ್ಟು ಸಿನಿಮಾಗೆ ಬಂದು ಕಟ್ಲೆ ಸಿನಿಮಾನ ನೋಡಿ ನಮ್ಗೆ ಆರೈಸಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಅಮೃತ, ತುಂಬಾ ಖುಷಿ ಆಗ್ತದೆ. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಎಲ್ಲ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಫೆಬ್ರವರಿ 6 ನ ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ, ಯೂತ್ ಸಮೇತ ನಮ್ಮ ಮೂವಿಗೆ ಬಂದು ನಮ್ಮ ಚಿತ್ರನ ನೋಡಿ. ಥ್ಯಾಂಕ್ ಯು. ಅನ್ವಿತಾ, ಇವತ್ತು ಸೆಲೆಬ್ರಿಟಿ ಶೋ ಇತ್ತು, ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಫಿಲಂ ರಿಲೀಸ್ ಆದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಈಚೆ ಬಂದಿದ್ದೀರಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥ ಸಿನಿಮಾ ಮಾಡಿದ್ದೀರಾ ಅಂತ ಎಲ್ಲ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇದೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಿಮ್ಮ ಹತ್ತಿರ ಥಿಯೇಟರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದೇ ಫೆಬ್ರವರಿ 6ನೇ ತಾರೀಕು. ಯಾರಿಗೂ ಅಷ್ಟೇ ಡಿಸಪಾಯಿಂಟ್ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ಇವಾಗ ನಾವೇ ಕ್ಲೈಮ್ಯಾಕ್ಸ್ ಅಲ್ಲಿ 100 ಸರಿ ನೋಡಿರ್ತೀವಿ. ಈ ಸರಿ ನೋಡಿದಾಗ ಕೂಡ ಕಣ್ಣಲ್ಲಿ ಎರಡನೇ ನೀರು ಬಂತು. ಇನ್ನೂ ಎಮೋಷನಲ್ ಹೋಗ್ತಾ ಇಲ್ಲ. 100% ನಿಮ್ಗೆ ಎಲ್ಲ ಒಂದಿರುತ್ತೆ. ಅದೇ ಹೇಳ್ದಲ್ಲ, ನಾನು ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರ್ತೀನಿ, ಕಾಡುತ್ತೆ, ಕಾಡ್ಸುತ್ತೆ, ನಗ್ಸುತ್ತೆ, ಎಲ್ಲ ಪ್ರತಿಯೊಂದು ಅಂಶನೂ ಈ ಸಿನಿಮಾದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದ್ ಮಾಡಿದ್ರೆ ಏನ್ ಬಾಯಿ ಬರ್ತಾ ಇಲ್ಲ. ಎಮೋಷನ್ ಹೋಗ್ತಾ ಇಲ್ಲ. 6ನೇ ತಾರೀಕು ಎಲ್ಲ ಬನ್ನಿ ನಮ್ಮ ಥಿಯೇಟರ್ ಬಂದು ಒಂದ್ಸರಿ ಕಟ್ಲೆ ಸಿನಿಮಾ ನೋಡ್ರಿ. ನೀವೇ ಇದನ್ನ ನೋಡ್ಬಿಟ್ಟು ಆಚೆ ಹೇಳ್ತೀರಾ. ನಾವು ಎಲ್ಲ ಇಂಟರ್ವ್ಯೂ ಹೇಳ್ತಾನೆ ಇದೀರಿ. ನಮ್ಮ ಆರ್ಟಿಸ್ಟ್ ಎಲ್ಲ ಚೆನ್ನಾಗೇ ಮಾಡೋ. ಕೆಂಪೇಗೌಡನು ಒಳ್ಳೆ ಚೆನ್ನಾಗಿ ಎಲ್ಲ ರೆಸ್ಪಾನ್ಸು, ಕೆಂಪೇಗೌಡದಾಗ್ಲಿ, ಹೀರೋಯಿನ್ಸ್ ಆಗ್ಲಿ, ಶ್ರೀಧರ್ ಸರ್ ಮ್ಯೂಸಿಕ್ ಆಗಿರ್ಲಿ, ಇಲ್ಲ ಚೆಲುಮೂರ್ತಿ ರೇಟಿಂಗ್ ಆಗಲಿ, ವಿದೌಟ್ ಡೈರೆಕ್ಷನ್ ಆಗಲಿ, ಮೇಕಿಂಗ್ ವೈಸ್ ನಮ್ದಾಗ್ಲಿ, ಇಲ್ಲ ತಬ್ಲಾನಣ್ಣವ್ರದ್ದು ಆಕ್ಟಿಂಗ್ ಆಗಲಿ, ಪ್ರತಿಯೊಂದು ಬಡಿ ಅಂದಿರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ನೋಡೋಂಥ ಒಳ್ಳೆ ಸಿನಿಮಾ 100% ನಾವು ಮಾಡಿದ್ದೀರಿ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರೂ ಕೆಂಪೇಗೌಡರಿಗೆ ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಬೆಂಬಲ ಕೊಡಬೇಕಾಗಿ ಈ ಮೂಲಕ ತಮ್ಮ ಇನ್ನೊಂದ್ಸರಿ ಕೇಳ್ಕೊಂತ